ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕ್ರಾಂತಿಕಾರಿ ಕನ್ನಡಿಗ ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ ಒಂಥರ ದುಃಖದ ಸಂಗತಿ. ಜಿಲ್ಲಾಧಿಕಾರಿಗಳ ವರ್ತನೆ ನೋಡಿ ಒಂಥರ ತುಂಬ ಬೇಸರ ಆಯಿತು. ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸರ್ 2 ನಿಮಿಷ ಸರ್, ದಯಮಾಡಿ ವೆಯ್ಟ್ ಮಾಡಿ ಸರ್. ನಾವು ನಮ್ಮ ಮನೆಗೋಸ್ಕರ ನಾವು ಕೇಳಕ್ ಬಂದಿಲ್ಲ ಸರ್. ಈ ಜಿಲ್ಲಾಡಳಿತ ನಾವು ನಿಮ್ಗೋಸ್ಕರ ರಿಕ್ವೆಸ್ಟ್ ಮಾಡಕ್ ಬಂದಿದ್ದೀವಿ. ಅಲ್ರಿ ಸ್ವಾಮಿ, ಅದನ್ನೇ ಸ್ವಲ್ಪ ಸಹನೆಯಿಂದ ಹೇಳ್ಬೋದಲ್ಲ. ನಿಮಗೆ ಬೇರೆ ಕೆಲಸ ಇದ್ರೆ ಇರ್ಬೋದಿಲ್ಲ. ನಾನು ನೀವು ಜಿಲ್ಲಾಧಿಕಾರಿಗಳು ನೋಡ್ಕೊಂಬಂದ್ರಲ್ಲ ಸ್ನೇಹಿತರೆ, ಜಿಲ್ಲಾಧಿಕಾರಿಗಳ ವರ್ತನೆ ಯಾವ ರೀತಿ ಇತ್ತಂತ. ಒಬ್ಬ ನ್ಯಾಷನಲ್ ಮೆಡಲಿಸ್ಟ್ ಸತತ 5 ವರ್ಷಗಳ ಕಾಲ ನಮ್ಮ ಯಾದಗಿರಿ ಜಿಲ್ಲೆಯ ಕ್ರೀಡಾಂಗಣ ಕಾಮಗಾರಿ ಕಳಪೆ ಕಾಮಗಾರಿಯಾಗಿದೆ. ಅದನ್ನು ದಯವಿಟ್ಟು ಸ್ವಲ್ಪ ಪರಿಶೀಲನೆ ಮಾಡಿ ಮತ್ತು ದುರಸ್ತಿಗೊಳಿಸಿ ಅದನ್ನು ಬಳಕೆಯಾಗುವ ರೀತಿ ಅದನ್ನು ಸ್ವಲ್ಪ ಕಾರ್ಯವನ್ನು ಪ್ರಾರಂಭ ಮಾಡಿ ಅಂತೇಳಿ ಏನಪ್ಪ ಸತತ ಪ್ರಯತ್ನ ಮಾಡ್ತಿದ್ದಾರೆ. ಅದರ ಜೊತೆಯಾಗಿ ಮತ್ತೆ ಕಲ್ಯಾಣ ಕರ್ನಾಟಕ ಅಸೋಸಿಯೇಟ್ ಅಧ್ಯಕ್ಷರಾಗಿರ್ತಕ್ಕಂಥ ಪುನೀತ್ ಕಮ್ತಿಗಿ ಮತ್ತು ಲೋಕೇಶ್ ರಾಥೋಡ್ ಇವರಿಬ್ಬರು ಸತತ ಪ್ರಯತ್ನ ಮಾಡ್ತಿದ್ದಾರೆ. ಎಷ್ಟೋ ಬಾರಿ ಮನವಿ ಪತ್ರ ಸಲ್ಲಿಸಿದ್ದಾರೆ, ಮತ್ತೆ ಉಪವಾಸ ಸತ್ಯಾಗ್ರಹ ಕೂಡ ಮಾಡಿದ್ದಾರೆ. 2 ದಿನಗಳ ಮಟ್ಟಿಗೆ ಏನೋ ಕೂತಿದ್ರು. ನಂತರ ಮತ್ತೆ ಅವ್ರು ಬಂದು ಇಲ್ಲ ಮನವಿ ಸ್ವೀಕಾರ ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ಮನವೊಲಿಸಿ ಅವರಿಗೆ ಅಲ್ಲಿಂದ ಕಳಿಸಿ ಮತ್ತೆ ಏನಪ್ಪ ಅಂತಂದ್ರೆ ದಿನಾಂಕ 5 ಮೊನ್ನೆ 5ನೇ ತಾರೀಕಿನಂದು ಹೋದ ಸಮಯದಲ್ಲಿ ಏನಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿ ಒಳಗೆ ಜಿಲ್ಲೆ ಇದು ಕಚೇರಿ ಒಳಗೆ ಬಿಡಲ್ಲ ಅವರಿಗೆ. ಬೇಕಾದ್ರೆ ಅದನ್ನು ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬರೋ. ಎಲ್ಲ ನಿಮ್ಮ ಸಂಘಟನೆಗಳು ಬಂದಾಗ ಮೆಟ್ರೋರ್ಗೆ ಹೋಗಿ ಮನೆ ಪತ್ರ ಕೊಟ್ಟು ನಾನು ನೋಡಿದ್ರೆ ಪೇಪರ್ ಕೊಡ್ತೀನಿ. ಗೇಟ್ಗೆಲ್ಲ ತಡೆ ಹಿಡಿತಾರೆ. ಅದಾದ ನಂತರ ಮತ್ತೆ ಅದನ್ನು ದಬ್ಬಿ ಹೋಗ್ತಾರ. ಕೆಲವೊಂದಿಷ್ಟು ಯಾದಗಿರಿ ಜಿಲ್ಲೆ ಯುವಕರು ಮತ್ತೆ ಎಲ್ಲ ಕ್ರೀಡಾಪಟುಗಳು ಸೇರಿ ಏನಪ್ಪ ಹೋಗ್ತಾರ. ಅದಾದ ನಂತರ ಮನವಿ ಪತ್ರ ಜಿಲ್ಲಾಧಿಕಾರಿಗಳ ಕೈಲೇನೆ ತಲುಪಿಸ್ಬೇಕಂತೇಳಿ ಅವ್ರ ಪ್ರಯತ್ನ. ನಂತರ ಜಿಲ್ಲಾಧಿಕಾರಿ ಬರ್ತಾರ, ಬಂದು ಬೇಗ ಕೊಡಪ್ಪ, ನಾವು ಮೀಟಿಂಗ್ ಇದೆ. ರೀ ಸ್ವಾಮಿ, ನಿಮ್ಮ ಆಸ್ತಿ ಪತ್ರ ಕೇಳ್ತಾ ಇಲ್ಲ, ನಿಮ್ಮ ಆಸ್ತಿಯಲ್ಲಿ ಪಾಲು ಕೇಳ್ತಾ ಇಲ್ಲ. ಅವ್ರು ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು, ನಮ್ಮ ಜಿಲ್ಲೆಯ ಕ್ರೀಡಾಂಗಣದ ಅಭಿವೃದ್ಧಿಗಾಗಿ ಅವ್ರು ಕೇಳ್ತಾ ಇರೋದು. ನೀವೇನ್ರಿ ಸ್ವಾಮಿ ಏನು ಮೀಟಿಂಗ್ ಅದು ಅಂತ ಪರಿ? ಇದು ಜನಸೇವೆ ಅಲ್ವಾ? ಇದೇನು ಅವ್ರ ಮನೆ ಸೇವೆ ಕೇಳ್ತಾ ಇದ್ದಾರೆ ಅವರು? ಏನ್ರಿ ನಿಮ್ಮ ವರ್ತನೆ, ನಿಮ್ಮದು ಮುಖದಲ್ಲಿರ್ತಕ್ಕಂಥ ಅದು ಏನಂತಾರೆ, ಯಾವ ರೀತಿ ನೀವು ಮುಖದ ಹಾವಭಾವ ಮಾಡ್ತೀರಿ ಅಂದ್ರೆ ಏನೋ ಕಾಟಾಚಾರಕ್ಕೆ ಕೊಡಪ್ಪ ಇಲ್ಲ. ಏನ್ರಿ ಇದು? ಒಂದು ಜಿಲ್ಲಾಧಿಕಾರಿಗಳ ಇದು ವರ್ತನೆ ಅಲ್ಲ. ದಯವಿಟ್ಟು ನೀವು ಭಾಳ ಸಹನೆಯಿಂದ ಸಹಕರಿಸಬೇಕು. ಜಿಲ್ಲೆಯ ಅಭಿವೃದ್ಧಿ ಏನಪ್ಪ ಅಂತಂದ್ರೆ ಹತ್ತತ್ತ ನಿಮ್ಮ ಕೈಲೇ ಇರ್ತದೆ. ಏನು ತಪ್ಪು ತಡಿಯಲ್ಲ ತಿದ್ದೋದು. ನೀವೇ ಈ ರೀತಿ ಮಾಡಿದ್ರೆ ಇನ್ಯಾರ ಹತ್ರ ನ್ಯಾಯ ಕೇಳಕ್ಕೆ ಹೋಗೋದು? ಹಾಗಾದ್ರೆ ಈಗ ಕಾನೂನು ವ್ಯವಸ್ಥೆಗೆ ಬೆಲೆನೇ ಇಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಕಾನೂನಿಗೆ ಬೆಲೆನೇ ಇಲ್ವಾ? ಪ್ರಶ್ನೆ ಮಾಡ್ತಕ್ಕಂಥದ್ದನ್ನ ಏನಪ್ಪ ಅಂತಂದ್ರೆ ನೀವು ಹತ್ತಿಕ್ತೀರಿ. ಕರ್ತವ್ಯಕ್ಕೆ ಅಡ್ಡಿಪಡಿಸ್ಯಾರ ಅಂತೇಳಿ ಅಂತಂದ್ರೆ ಮಾರನೇ ದಿನನೇ ಅವ್ರ ಮೇಲೆ ಕೇಸ್ ಹಾಕ್ತೀರಿ, FIR ದಾಖಲು ಮಾಡ್ತೀರಿ. ಏನು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರಿ? ನಿಮ್ಗೊಂದು ಮನವಿ ಪತ್ರ ಕೊಡ್ಲಿಕ್ಕೆ ಬಂದ್ರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದೆ ಹಂಗಾದ್ರೆ ನೀವು ವಾಕ್ ಸ್ವಾತಂತ್ರ್ಯ, ಮಾತನಾಡುವ ಸ್ವಾತಂತ್ರ್ಯವನ್ನು ನೀವು ಕಿತ್ತುಕೊಳ್ತಾ ಇದ್ದೀರಲ್ಲ. ನಿಮಗೇನು ಪ್ರಶ್ನೆ ಮಾಡಬಾರ್ದು. ಜಿಲ್ಲೆಯಲ್ಲಿ ಏನೇ ಹಗರಣ ಆಗಲಿ, ಏನೇ ಅಪರಾಧಗಳಾಗಲಿ ಅದನ್ನು ಸುಮ್ಮನೆ ಕೂರಬೇಕು. ಯಾಕಂದ್ರೆ ಆಲ್ರೆಡಿ ಏನಪ್ಪ ಅಂತಂದ್ರೆ ಯಾದಗಿರಿ ಜಿಲ್ಲೆ ಅತಿ ಹಿಂದುಳಿದ ಜಿಲ್ಲೆ ಅಂತ ಪಟ್ಟ ಕೊಟ್ಟಿದ್ದಾರೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ. ಮತ್ತು ಇದೊಂದಷ್ಟು ಹಿಂದುಳಿಲಿ. ಯಾಕಂದ್ರೆ ಮೊನ್ನೆ ತಾನೇ ಕ್ರೀಡೆ ಆದ ಸಮಯದಲ್ಲಿ ಒಂದು ವ್ಯವಸ್ಥೆ ಸರಿಯಾಗಿದ್ದಿಲ್ಲ. ಎಷ್ಟೋ ಬಂದಿರತಕ್ಕಂಥ ಕ್ರೀಡಾಪಟುಗಳು ಭಾಳ ಬೇಸರ ವ್ಯಕ್ತಪಡಿಸೋದ್ರು. ಮತ್ತು ಇದೊಂದಿಷ್ಟ ಆಗಲಿ, ಅತಿ ಹಿಂದುಳಿದ ಜಿಲ್ಲೆ ಅಂತೇಳಿ. ಯಾರು ಬಂದವರು ಕೂಡ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ಬೇಕನ್ನೋದು ಉದ್ದೇಶನೇ ನಿಮಗಿಲ್ವಾ? ಏನು ಉದ್ದೇಶಕ್ಕಾಗಿ ಬರ್ತೀರಿ ಹಂಗಾದ್ರೆ ನೀವು? ಜಿಲ್ಲೆಯ ಉಸ್ತುವಾರಿ ಸಚಿವರೇ, ನೀವು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ನೀವೇನೋ ಗಮನ ಹರಿಸ್ತಿರೋ ಅನ್ನೋದೊಂದು ಭರವಸೆ ಆದ. ಮತ್ತು ಯಾಕಂದರೆ ನಿಮಗೂ ಕೂಡ ಭೇಟಿ ಆಗಿದ್ದಾರೆ ಲೋಕೇಶ್ ರಾಥೋಡ್ ಅವರು, ಪುನೀತ್ ಕಮ್ತಿಗಿ ಅವರು. ಮತ್ತು ಅದಾದ ನಂತರ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿಗೇನೋ ಭೇಟಿ ಆಗಿದ್ದೇನೋ ನಾನು ಫೋಟೋ ನೋಡಿದ್ದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಮತ್ತು ನೀವು ಜಿಲ್ಲಾಧಿಕಾರಿಯಾಗಿ ಈ ರೀತಿ ವರ್ತನೆ ಮಾಡೋ ತಪ್ಪು. ದಯವಿಟ್ಟು ನೀವು ಇದರ ಬಗ್ಗೆ ಪರಿಶೀಲನೆ ಮಾಡಿ ಜಿಲ್ಲೆಯಲ್ಲಿ ಕ್ರೀಡಾಂಗಣದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನು ನೀವು ಸರಿಪಡಿಸಿ ದುರಸ್ತಿಗೊಳಿಸಿ. ನಮ್ಮ ಜಿಲ್ಲೆಯಲ್ಲೂ ಕೂಡ ಒಂದು ಉನ್ನತ ಮಟ್ಟದ ಕ್ರೀಡಾಂಗಣ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಹೆಮ್ಮೆಯಿಂದ ಹೇಳಬೇಕು. ದೊಡ್ಡ ನಗರಗಳಲ್ಲಿ ನೀವು ಎಲ್ಲಿಂದ ಬಂದಿರೋದು? ಇಲ್ಲ ಉತ್ತರ ಕರ್ನಾಟಕ ಅಂದರೆ ಇತ್ತೀಚೆಗೆ ನಡೀತಿರ್ತಕ್ಕಂಥದ್ದು ಅಶ್ಲೀಲ ಪದ ಅದಿದೆ. ಮತ್ತು ಹಿಂದುಳಿದ ಜಿಲ್ಲೆ, ಇದಕ್ಕೆ ನಾವು ಸೀಮಿತ ಆಗಬಾರ್ದು. ದಯವಿಟ್ಟು ಇದರ ಬಗ್ಗೆ ತಾವು ಸ್ವಲ್ಪ ಗಮನ ಹರಿಸಿ. ಅದೇನು FIR ದಾಖಲು ಮಾಡಿದ್ದೀರಾ? ಹಾಗಾದರೆ ನಿಮ್ಮ ಬಗ್ಗೆ ನ್ಯಾಯ ಕೇಳಕ್ಕೆ ಬಂದವರಿಗೆ ಕೇಸ್ ಹಾಕಿಬಿಡೋದ? ಅಂದ್ರೆ ನ್ಯಾಯ ಕೇಳಬಾರ್ದು. ಅವ್ರು ನಿಮ್ಮ ಆಸ್ತಿ ಕೇಳಿಲ್ಲ, ನಿಮ್ಮ ಮನೆ ಕೇಳಿಲ್ಲ. ಏನ್ರಿ ಜಿಲ್ಲಾಧಿಕಾರಿಗಳ ನಿಮ್ಮ ವರ್ತನೆ ಸರಿ ಇದೆಯಲ್ಲ. ಮತ್ತು ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಉತ್ತರ ಕರ್ನಾಟಕದ ಕ್ರಿಯೇಟರ್ಸ್ಗಳು ಏನು ಇದ್ದೀರಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳು ಎಲ್ಲರೂ ನೀವು ಏನಪ್ಪ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಈ ಲೋಕೇಶ್ ರಾಥೋಡ್ ಮತ್ತು ಪುನೀತ್ ಕಮ್ತಿಗಿ ಅವ್ರೇನು ಅವ್ರ ಸ್ವಂತಕ್ಕಾಗಿ ಕೇಳ್ತಾ ಇಲ್ಲ, ಅವ್ರ ಮನೆ ಕೆಲಸಕ್ಕಾಗಿ ಕೇಳ್ತಾ ಇಲ್ಲ. ಜಿಲ್ಲೆಯ ಒಂದು ಅಭಿವೃದ್ಧಿ ಕಾಮಗಾರಿ ಬಗ್ಗೆ ಅವ್ರು ಕೇಳ್ತಾ ಇರೋದು. ಈಗ ಮೊದಲೇ ಏನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಏನಪ್ಪ ಅಂತಂದ್ರೆ ಆ ಮುತ್ತೆ ಈ ಮುತ್ತೆ, ಆ ರಾಜಕಾರಣಿ ಈ ರಾಜಕಾರಣಿ ಇಂಥ ಸಮಾಜ ಸೇವೆ ಬಗ್ಗೆ ಒಬ್ಬರು ತಲೆ ಕೆಡಿಸ್ಕೊಳ್ಳಲ್ಲ. ಯಾರೋ ಒಬ್ಬರಿಬ್ಬರು ತಲೆ ಕೆಡಿಸ್ಕೊಳ್ತಾರಂದ್ರೆ ಅದಕ್ಕೂ ಏನು ಅದು ನಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ ಕೂಡ ಅಂತೀರಿ. ದಯವಿಟ್ಟು ಆ ರೀತಿ ಮಾಡಬಾರ್ದು. ನಮ್ಮ ಉತ್ತರ ಕರ್ನಾಟಕ ಮತ್ತು ನಮ್ಮ ಜಿಲ್ಲೆಗಾಗಿ ಅಂತ ಬಂದಾಗ ಎಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸೋಣ, ಎಲ್ಲರೂ ಅವ್ರ ಜೊತೆ ನಿಲ್ಲೋಣ.
ಬೀದಿಗಿಳಿದು ಹೋರಾಟ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅವ್ರು ಹೋರಾಟ ಆದ್ರೂ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನೀವು ಸೋಷಿಯಲ್ ಮೀಡಿಯಾದಾಗ ಆದರೂ ಸಹಾಯ ಮಾಡಿರೋರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಧನ್ಯವಾದಗಳು.